ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇದು ನಮ್ಮ ಹೊಲ ರೀ. ನಾನು ಇವತ್ತು ಅಪ್ಲೋಡ್ ಮಾಡ್ತಿರೋದು ನಮ್ಮ ಹೊಲ. ಇದು ಹೋದ ವರ್ಷ ಏನು ಕಡ್ಡಿಗಾಯಿ ಹಾಕಿದ ಗಿಡಗಳು ತೋರಿಸ್ತಿದ್ನಲ್ಲ, ಅದೇ ಹೊಲ ರೀ. ಇದಕ್ಕೆ ನಾವು ಈ ಸರಿ ಡಬ್ಬಿಗಾಯನ್ನು ಹಾಕಿದ್ದೀವಿ. ನಾವು ಒಂದು ಸಾರಿ ಇದನ್ನು ಕ್ಲೀನ್ ಮಾಡಿದ್ದೀವಿ ರೀ. ಗೊಬ್ಬರದಂದು ಕಲ್ಲು ಕಸ ಕಡ್ಡಿ ಆಮೇಲೆ ಪ್ಲಾಸ್ಟಿಕ್ ಕವರು ಎಲ್ಲ ತೆಗ್ದಿದ್ವಿ. ಆಮೇಲೆ ಒಂದು ವಾರ 10 ದಿನ ಆತು ಅಷ್ಟೇ ನಾವು ತೆಗೆದು. ಆಮೇಲೆ ಮತ್ತೆ ಕಳೆ ಭಾಳ ಬಂದಿತ್ತು ರೀ. ಆದ್ದರಿಂದ ನಾವು ಒಂದು 10 ಜನ ಗಂಡಾಳ ಹಚ್ಚಿದ್ವಿ. 10 ಜನ ಗಂಡಾಳ ತೆಗಿಯೋಷ್ಟು ಈ ಸರಿ ಕಸ ಬಂದಿತ್ತು. ಅದು ಯಾಕೆ ಏನೋ ಗೊತ್ತಿಲ್ಲ, 3 ವರ್ಷ 4 ವರ್ಷದಿಂದ ಕಿರಿಕ್ ಸಾಲಿ ಭಾಳ ಹುಡ್ತಾ ಇತ್ತು ರೀ. ನಮಗೆ ಕಂಟ್ರೋಲ್ ಆಗಲಿಲ್ಲ ಅದು. ಆದ್ದರಿಂದ ಆಳು ಹಚ್ಚಿದ್ವಿ ನಾವು. ಇದು ತಲೆಮಾರಿ ತೆಗಿಯಾಕತ್ತಾರೆ ಈಗ ಅವರು. ಬೆಳಗ್ಗೆ ಬೇಗ ಬಂದು ನಾಷ್ಟ ಗೀಷ್ಟ ಮಾಡಿ ಮತ್ತೆ ಕಳೆ ತೆಗಿತೀವಿ ಅಂತಂದು ಅಂದ್ರಿ. ಆದ್ದರಿಂದ ನಾವು ಹೊಲಕ್ಕೆ ಬಂದು ನಾಷ್ಟ ಮಾಡಿದ್ವಿ. ಇದು ತಲೆಮಾರಿ ಸಾಲು ನೋಡ್ರಿ. ಇಲ್ಲೊಂದು ಸ್ವಲ್ಪ ಓಡಾಡ್ತೀವಿ, ದುಪ್ಪಳೆ ಆಗುತ್ತಲ್ಲ. ಇಲ್ಲೊಂದು ಸ್ವಲ್ಪ ಸಸಿ ಕಮ್ಮಿ ಐತ್ರಿ. ಇದು ಈಗಾಗಲೇ 4 ಎಲೆ 6 ಎಲೆ 8 ಎಲೆ ಹಿಂಗೆ ಆಗ್ತಾ ಐತಿ. ಆಮೇಲೆ ಹೊಸ ಬೇರನ್ನು ಸಹ ಅದು ಬಿಡ್ತಾ ಐತ್ರಿ. ಇನ್ನೊಂದು ಮಳೆ ಆತಪ್ಪ ಅಂದ್ರೆ ನಮಗೆ ಗ್ಯಾಪ್ ಇದ್ದಲ್ಲಿ ಕಿತ್ತು ಹಚ್ಕೊಳ್ಳೋಷ್ಟು ದೊಡ್ಡದು ಸಸಿ ಆಗೈತೆ ರೀ. ಹೊಸ ಬೇರನ್ನು ಬಿಡ್ತಾ ಐತಿ. ಈಗ ಅದು ಬಿಡಾಕತ್ತೈತ್ರಿ. ಈಗ ಚೆನ್ನಾಗಿ ಬಂದೈತ್ರಿ ನಾಟಿಗೆ. ಆಮೇಲೆ ನಮ್ಮ ಹೊಲ ಒಂದು ಸ್ವಲ್ಪ ಏಣು ದಿಬ್ಬ ಇರೋದ್ರಿಂದ ದಿಬ್ಬದಲ್ಲೆಲ್ಲ ಕರೆಕ್ಟ್ ಐತ್ರಿ. ನೀರು ಹರಿಯೋ ಜಾಗ ಐತಿ ಒಂದೆರಡು ಹತ್ರ. ಅಲ್ಲೊಂದು ಸ್ವಲ್ಪ ಸಸಿ ಪ್ರಮಾಣ ಕಡಿಮೆ ಐತಿ. ಅಂದ್ರೆ ದೊಡ್ಡ ಮಳೆ ಬಿತ್ತರಿ ರಪ್ಪಗೌದಂಗೆ ಆತದ. ಅಲ್ಲೊಂದು ಸ್ವಲ್ಪ ಸಸಿ ಪ್ರಮಾಣ ಕಮ್ಮಿ ಐತಿ. ಈಗ ನಾಷ್ಟ ಮಾಡ್ತೀವಿ ರೀ. ಎಲ್ಲರೂ ನಾಷ್ಟ ಮಾಡಿ ಮತ್ತೆ ಕಳೆ ತೆಗಿಯೋಕೆ ಸ್ಟಾರ್ಟ್ ಮಾಡ್ತೀವಿ. ಇದು ನೋಡ್ರಿ ಕಿರಿಕ್ ಸಾಲಿ ಪಲ್ಯ ನೋಡ್ರಿ. ಒಂದು ಸಾಲು ಎಷ್ಟು ದಪ್ಪ ಅದಾವು, ಹುಲ್ಲು ಎಷ್ಟೈತಿ ಮತ್ತು ಸಸಿ ಎಷ್ಟು ಅದಾವು. ಸಸಿಗಿಂತ ದೊಡ್ಡವ ಹುಲ್ಲಾಗ್ಯಾವು. ಈಗ ಒಂದು 8 ದಿನ ಆತ್ರಿ ನಾವು ಕಳೆ ತೆಗೆದು. ಮತ್ತಿಷ್ಟು ಹುಲ್ಲು ಬಂದೈತಿ ನಮ್ಮ ಹೊಲದಾಗ. ನೋಡ್ರಿ ಇದು ಕಳೆ ತೆಗೆದು ಹೊಲ ಎಷ್ಟು ನೀಟ್ ಅನ್ನಿಸ್ತತಿ, ಎಷ್ಟು ಕ್ಲೀನ್ ಆಗೈತೆ ರೀ ಇದು. ಒಂದು 3/4 ಭಾಗದಷ್ಟು ಹೊಲ ನಮ್ಗೆ ಆಯ್ಕೆ ಮಾಡಿ ಕೊಟ್ರಿ ಅವರು ಪಾಪ. ಮತ್ತು ಹೆಣ್ಣಾಳಂತೂ ಸಿಗಲಿಲ್ಲ. ಗಂಡು ಮಕ್ಳ ಆಸರಾದ್ರಿ. ಅವ್ರ ರೂಪದಾಗ ಬಂದು ಭಗವಂತ ಹೆಲ್ಪ್ ಮಾಡಿದ ಅಂತಂದು ಅಂದ್ಕೊಂಡ್ವಿ. ಅವರು ಬೆಳಗ್ಗೆನೇ ಬಂದಿದ್ದರು ರೀ. 8:30ಗೆ ಹೊಲಕ್ಕೆ ಹೋದರು. ಸಾಯಂಕಾಲ 3:03ವರೆಗೆ ಕೈ ಬಿಟ್ಟರು. 400 ರೂಪಾಯಿ ಒಬ್ಬರಿಗೆ ಪಗಾರ ರೀ. ಅವರು ದುಡಿಮೆ ಮೇಲೆ ಇದ್ದವರು. ಅಂಥವ್ರ ಹತ್ರ ಚೌಕಾಸಿ ಮಾಡಬಾರ್ದು ನಾವು. ಆಗಿನ ಟೈಮ್ಗೆ ನಮ್ಮ ಕೆಲಸ ಆಗಿರ್ಬೇಕು. ಒಂದು 10-20 ರೂಪಾಯಿ 40 ರೂಪಾಯಿ 50 ರೂಪಾಯಿ ಮುಖ ನೋಡೋಕೆ ಹೋಗ್ಬಾರ್ದ್ರಿ. ಅವಾಗ ನಮ್ಮ ಹೊಲ ಕ್ಲೀನ್ ಆಗೋದನ್ನು ನೋಡಬೇಕು. ಅವತ್ತೇನಾರು ಅವ್ರು ಬಂದು ನಮಗೆ ತೆಗೆದು ಕೊಡಲಿಲ್ಲ ಅಂದ್ರೆ ನಮ್ಮ ಹೊಲ ಕಂಟ್ರೋಲಿಗೆ ಸಿಗ್ತಿರಲಿಲ್ಲ. ಆದ್ದರಿಂದ ಅಂಥ ಟೈಮ್ನಲ್ಲಿ ಚೌಕಾಸಿ ಮಾಡೋರ ಜೋಡಿ ಮಾಡ್ಬೇಕ್ರಿ. ಇವರು ದುಡ್ಕೊಂಡು ತಿನ್ನೋರ ಹತ್ರ ನಾವು ಚೌಕಾಸಿ ಮಾಡಬಾರ್ದು. ಆಸರಾದ್ರಿ ಅವರು. ದೇವ್ರ ರೂಪದಾಗ ಬಂದು ಆಸರಾದ್ರು. ಭಗವಂತನ ನಮಗೆ ಹೆಲ್ಪ್ ಮಾಡಿದ ಅಂತಂದು ಅಂದ್ಕೊಂಡ್ವಿ ನಾವು. ಮತ್ತು ನೋಡ್ರಿ ಎಷ್ಟು ಚಂದ ಚೊಕ್ಕ ಕಾಣ್ತಾವು ಸಾಲು. ಒಂದೊಂದು ಸಾಲು ಒಂದು ಸ್ವಲ್ಪ ಕಮ್ಮಿ ಹುಟ್ಟವ್ರಿ. ಒಂದೊಂದಂತೂ ಭಾಳ ಚಂದ ಹುಟ್ಟವು. ಅಂದ್ರೆ ಕಿಳಿಸ್ಕೊಳ್ಳೋ ಇದ್ರಾಗ ಅದಾವು. ಒಂದೊಂದು ಕಿಳಿಸ್ಕೊಳ್ಳೋ ಇದ್ರಾಗಿಲ್ಲ. ಕಮ್ಮಿ ಅಂದ್ರೂ ಎಲ್ಲೂ ಹಚ್ಚಿಸ್ಕೊಳಂಗನೇ ಇಲ್ಲ, ಕಿಳಿಸ್ಕೊಳಂಗನೇ ಇಲ್ಲ. ಆ ಥರ ಅದಾವು. ಒಂದೊಂದು ಸಾಲು ಭಾಳ ಕಿತ್ತೊಗಿಬೇಕ್ರಿ. ಅಷ್ಟು ಅಡವು ಹುಟ್ಟವು. ಎಷ್ಟು ಸ್ವಚ್ಛ ಕಾಣಿಸ್ತದೆ ನೋಡ್ರಿ ಈಗ ಹೊಲ. ಚೊಕ್ಕ ಕಾಣಿಸ್ತತಿ. ಇನ್ನೊಂದು ಏನಪ್ಪ ಅಂದ್ರೆ ನಮ್ಮ ಭಾಗದಾಗ 4 ದಿನಕ್ಕೆ 8 ದಿನಕ್ಕೆ ದೊಡ್ಡ ಮಳೆ ಹಾಕ್ಕೊತ ಇರೋದ್ರಿಂದ ನಮ್ಮ ಭಾಗದಲ್ಲಿ ಮಿರ್ಚಿದು ಕಾಟ ಇಲ್ಲ. ಆಮೇಲೆ ಅಣ್ಣೋರು ಒಬ್ಬರು ಕಮೆಂಟ್ ಮಾಡಿದರು, ಮಿರ್ಚಿಗೆ ಯಾವ ಔಷಧ ಹೊಡಿಬೇಕ್ರಿ ಅಂಥೇಳಿ. ದೊಡ್ಡಪ್ಪ ಬಂಡಿವಾಡ ಅಣ್ಣೋರೇ ಅವರು ನಮಗೆ ಹೋದ ವರ್ಷದಿಂದನೂ ನಮ್ಮ ಕಾಂಟ್ಯಾಕ್ಟ್ ಒಳಗದಾರ. ಪ್ರಗತಿಪರ ರೈತರು ಅವರು. ಆಮೇಲೆ ನಮ್ಮ ಹತ್ರ ಒಂದು ಶಾಂಪಲ್ಲಿಗೆ ಅಂಥೇಳಿ ಒಂದು ಅರ್ಧ kg ಮೆಣಸಿನ ಬೀಜನೂ ತೊಗೊಂಡು ಹೋಗ್ಯಾರ್ರಿ. ಅವು ಬಿತ್ತನೆ ಮಾಡ್ತೀವಿ ನಾವು ಈ ಸರಿ, ಶಾಂಪಲ್ ನೋಡ್ತೀವಿ ಅಂತಂದು ಹೇಳಿದರು. ಆಮೇಲೆ ನಾವು ಅಂಗಡಿ ಒಳಗೆ ಹೋಗಿ ಕೇಳ್ತೀವಿ ರೀ. ಕೀಡಿ ಸೂಕ್ಷ್ಮ ಇರುತ್ತೆ. ಯಾವುದೋ ಒಂದು ಔಷಧ ಸ್ವಲ್ಪ ಅದಕ್ಕೆ ಸ್ಮೆಲ್ ಬಂದ್ರೂ ಸತ್ತೋಗ್ಬಿಡುತ್ತದು. ಆಮೇಲೆ ಅಗಿ ಸಣ್ಣವಿರೋದ್ರಿಂದ ಹೆಚ್ಚಿಗೆ ಡೋಸನ್ನು ಹೊಡಿಬಾರದ್ರಿ. ನೀವು ಔಷಧ ಅಂಗಡಿಗೆ ಹೋಗಿ ಕೇಳ್ರಿ, ಹಿಂಗೆ ಕೀಟದ ಬಾಧೆ ಐತೆ, ಕೀಡಿದ ಮಿರ್ಚಿ ಕಾಟ ಐತಿ ಅಂತ ಕೇಳಿದಾಗ ಅವ್ರು ಕೊಡ್ತಾರೆ. ಕಡಿಮೆ ಪ್ರಮಾಣದ ತಂದು ನೀವು ಹೊಡಿಬೋದು. ನಾವು ಹೇಳೋ ಹೆಸರು ನಿಮ್ಮ ಭಾಗದಲ್ಲಿ ಅದು ಸಿಗದೇ ಇರಬಹುದು. ಒಂದು ಹತ್ರ ಸಿಕ್ಕ ಔಷಧ ಇನ್ನೊಂದು ಹತ್ರ ಸಿಗಲ್ಲ. ಆದ್ದರಿಂದ ನೀವು ಔಷಧ ಅಂಗಡಿಗೆ ಹೋಗಿ ಕೇಳ್ರಿ, ಮಿರ್ಚಿ ಕಾಟ ಐತಿ ಅದಕ್ಕೆ ಕಮ್ಮಿ ಡೋಸಿನ ಔಷಧ ಕೊಡ್ರಿ ಅಂದ್ರೆ ಅವರು ಕೊಡ್ತಾರೆ. ನೀವು ತಂದು ಅದನ್ನು ಲೈಟಾಗಿ ಸಿಂಪಡಣೆ ಮಾಡ್ಕೋಬೋದು. ಆಮೇಲೆ ಇದು ಒಂದು ಸ್ವಲ್ಪ ನೀರು ಹರಿಯೋ ಜಾಗ ರೀ ಇದು. ನಾವು ಬಿತ್ತಿದ ಮೇಲೆ ದೊಡ್ಡದೊಂದು ಮಳೆ ಆತ್ರಿ. ಮಳೆ ಆದಮೇಲೆ ಅದು ಭೂಮಿ ರಪ್ಪಗೋದಂಗೆ ಆಯ್ತು.
ಅಲ್ಲಿ ಒಂದು ಸ್ವಲ್ಪ ಸಸಿ ಕಮ್ಮಿ ಹುಟ್ಟ್ಯಾವ್ರಿ, ಮೆಣಸಿನ ಸಸಿ ಕಮ್ಮಿ ಹುಟ್ಟ್ಯಾವು. ಅದನ್ನು ನಾವು ಕಿತ್ತು ಹಚ್ಕೊತೀವಿ ರೀ. ಈ ವಾರದಾಗ ಮಳೆ ಆತಪ್ಪ ಅಂದ್ರೆ ಕಿತ್ತು ಹಚ್ಚೋಕೂ ಬರ್ತಾವ್ರಿ ಅವು ಇನ್ನೊಂದು 4 ದಿನಕ್ಕೆ. ಧನ್ಯವಾದ.